ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬಂದು ಶನಿವಾರ ಬೆಳಗ್ಗೆ ವ್ಲಾಗ್ ಇತ್ತು. ಬಟ್ ಬೆಳಗ್ಗೆ ನಾನು ವ್ಲಾಗ್ ಮಾಡ್ತಾಯಿದ್ದೀವಿ. ಏಕೆ ಅಂದರೆ ಇವತ್ತು ನಾನು ಬೆಂಗಳೂರಿಗೆ ಹೋಗ್ತಾಯಿದ್ದು ನಮ್ಮ ಪ್ರಣವ್ ನೋಡೋಕ್ಕೆ ಅಂತ. ಅದರಿಂದ ಇವತ್ತು ನಾನು ಮಮ್ಮಿ ಅಕ್ಕ ಎಲ್ಲ ಹೋಗ್ತಾಯಿದ್ದೀವಿ ಬೆಂಗಳೂರಿಗೆ. ಬಟ್ ಬಸ್ಸಲ್ಲಿ ಹೋಗ್ತಾಯಿದ್ದು ಬೆಳಗ್ಗೆನೇ ಹೋದು. ಬಟ್ ನಾವು ಶುಕ್ರವಾರನೇ ಹೋಗಬೇಕು ಅಂತ ಪ್ಲ್ಯಾನ್ ಇಟ್ಟಿದ್ವಿ. ಆದರೆ ವಾರ ಇರುತ್ತಲ್ಲ ಶನಿವಾರ ಅಂದ್ಬಿಟ್ಟು ಹೋಗಲಿಲ್ಲ. ಆಮೇಲೆ ಶನಿವಾರ ಬೆಳಗ್ಗೆ ಹೋದ್ವಿ. ಬಸ್ಸೆಲ್ಲ ಸಿಕ್ತು ಏನಿಲ್ಲ. ಬಟ್ ಬೆಂಗಳೂರಿಗೆ ಬಸ್ಸಿಗೆ ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು. 3 ಬಸ್ ಇಳಿಬೇಕಲ್ಲ ಅಂತ. ಅಂತೂ ಇಂತೂ ಮನೆಗೆ ಹೋದ್ವಿ. ಆಟೋದಲ್ಲಿ ಮಧ್ಯಾಹ್ನ ಆಗಿತ್ತು. 2 hours ಅಷ್ಟೇ ಜರ್ನಿ ಬೆಂಗಳೂರಿಗೆ. ನನಗೆ ಆಶ್ಚರ್ಯ ಆಯಿತು, ಬೇಗ ಹೋದ್ರು ಸ್ಪೀಡಾಗಿ ಬಸ್ಸಲ್ಲಿ ಅಂದ್ಬಿಟ್ಟು. ಆಮೇಲೆ ಹೋದ್ವಿ. ಅಂತೂ ಇಂತೂ ಮನೆ ಹತ್ರ ಬಂದ್ವಿ. ಆಮೇಲೆ ಕೆಳಗಡೆ ಹೋಗ್ತಾಯಿದ್ದು. ಬಟ್ ಈಚೆ ನಿಂತ್ಕೊಂಡು ಕೂಗ್ತಾಯಿದ್ರು ಇಷ್ಟು ದಿನ. ನಾವು ಬರ್ತಾಯಿದ್ದಂಗೆ ಅಂದರೆ ಒಳಗಡೆ ಎಲ್ಲ ಊಟ ಮಾಡ್ತಾಯಿದ್ರು. ಮಧ್ಯಾಹ್ನ ಆಗಿತ್ತಲ್ಲ ಅವಾಗ ಅಂತ. ಆಮೇಲೆ ನೋಡಿ ಅಣ್ಣನೂ ಡ್ಯೂಟಿಯಿಂದ ಬಂದಿತ್ತು. ಅವಾಗ ತಾನೇ ಸ್ಕೂಟಿ ಇಲ್ಲೇ ಇತ್ತು. ಅಣ್ಣ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಅಣ್ಣ ಬರ್ತೀನಿ ಅಂತ ಹೇಳಿದ್ರು. ಅದು ನಾವೇ 3 ಜನ ಇದ್ವಲ್ಲ, ಆಟೋದಲ್ಲೇ ಬರ್ತೀವಿ ಅಣ್ಣ ಅಂತ ಹೇಳ್ಬಿಟ್ಟು ಆಟೋದಲ್ಲೇ ಬಂದ್ವಿ. ಬಟ್ ಈಗ ಇನ್ನೂ ಸುಸ್ತು, ಅಲ್ಲೆಲ್ಲ ಟಯರ್ಡಾಗಿತ್ತು ಬಸ್ ಹತ್ತಿ ಇಳ್ದು ಎಲ್ಲ. ಈಗ ಇಲ್ಲಿ 4 ಸ್ಟೇರ್ ಹತ್ತಬೇಕು ಅಂದರೆ ಇನ್ನೂ ಸುಸ್ತು. ಹತ್ತೋಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟಿದ್ದು. ಫಸ್ಟ್ ಫ್ಲೋರಲ್ಲಿ ಯಾರೋ ಬಾಡಿಗೆಗಿದ್ದಾರೆ, ಸೆಕೆಂಡ್ ಫ್ಲೋರ್ನಲ್ಲಿ ಓನರ್ ಇದ್ದಾರೆ, 3rd ಫ್ಲೋರಲ್ಲಿ ಬೇರೆ ಇನ್ಯಾರು 2 ಮನೆ ಇದೆ, ಅಲ್ಲೂ ಬೇರೆ ಯಾರು ಇದ್ದಾರೆ. ಅದು 4th ಅಲ್ಲಿ ನಮ್ಮ ದೀಪು ಅವ್ರು ಇರೋದು. ಹತ್ತೋಷ್ಟೊತ್ತಿಗೆ ಫುಲ್ಲು ಸುಸ್ತಾಯಿತು. ಹೆಂಗೋ ಹೊತ್ಕೊಂಡು ಹೋದ್ವಿ. ಬಟ್ ಯಾರು ಈಚೆ ಇರಲಿಲ್ಲ ಅಂದ್ಕೊಂಡು ನಾನು ಹೋಗಿ ಕೂಗಿದೆ ಪ್ರಣವ್ ಭುವಿತಾ ಅಂತ. ಆಮೇಲೆ ನಮ್ಮ ಪ್ರಣವ್ನ ಹಚ್ಕೊಂಡು ಈಚೆ ಬಂದ. ಇವಾಗ ಹೋಗ್ತಾ ಇರ್ತೀನಿ ನೋಡಿ ಇಬ್ಬರು ಹೆಂಗೆ ಬರ್ತಾರೆ ಅಂತ. ಆಮೇಲೆಲ್ಲ ಅಂದರೆ ನಾನು ವೀಡಿಯೋಸ್ ಮಾಡ್ಕೋತಾ ಇದ್ನಲ್ಲ, ಅದು ನೋಡಿ ಅವ್ರು ಇಬ್ಬರು ನಾಚ್ಕೋತಾನೆ ಇದ್ರು, ಏನು ವೀಡಿಯೋ ಮಾಡ್ಕೋತಿದ್ದಾರೆ ಅಂತ ಇಬ್ಬರೂ. ಆಮೇಲೆ ಇವಳ್ದು ಹಿಂಗೆ ವೀಡಿಯೋ ಎಲ್ಲ ಊಟ ಮಾಡ್ಕೊಂಡು ಈಚೆ ಕೂತಿದ್ದೆ ಹೊರಗಡೆ. ಅವಾಗ ವೀಡಿಯೋ ಮಾಡ್ತಾ ಇದ್ದೆ. ಅವರೇ ನಾನು ವೀಡಿಯೋ ಅಂತ ಇದ್ದೆ ಪ್ರಣವು ಅಂದ್ಬಿಟ್ಟು. ಸಂಜೆ ಎಲ್ಲ ಆದಮೇಲೆ ನಾವು ಅಪರೂಪಕ್ಕೆ ಬಂದಿದ್ವಲ್ಲ ಅಂದ್ಬಿಟ್ಟು ನಾವು ಹೊರಗಡೆ ಹೋಗಿದ್ವಿ. ನಾನು ಬರ್ಬೇಕಾದ್ರೆ ಏನು ತಿಂಡಿ ತೊಗೊಂಡು ಹೋಗಿರಲಿಲ್ಲ ಮನೆಗೆ. ಆಮೇಲೆ ಅಂದರೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತಲ್ಲ ಬಸ್ಸಲ್ಲಿ ಅಂದ್ಬಿಟ್ಟು. ಅಲ್ಲಿ ಓಪನ್ ಇರಲಿಲ್ಲ ಬೇಕ್ರಿ ಅಂದ್ಬಿಟ್ಟು ಹಂಗೆ ಬಂದ್ವಿ. ಆಮೇಲೆ ಈಗ ಸಂಜೆ ಒಂದು 5:30ಗೆ ನಾವೆಲ್ಲ ಹೊರಗಡೆ, ನಾನು ನಮ್ಮ ದೀಪುವನ್ನೇ ಸ್ಟೋರಲ್ಲಿ ಅವರೇನೋ ತೊಗೋಬೇಕು ಅಂತ ಹೇಳಿದ್ರು ಅಂದ್ಬಿಟ್ಟು ನಾವೆಲ್ಲ ಹೊರಗಡೆ ಹೋದ್ವಿ. ಆಮೇಲೆ ಇದು ಅವ್ರ ಮನೆ ಪಕ್ಕ ಇರೋದು ತೋಟ. ಇದು ಅಂದರೆ ಮಮ್ಮಿ ನೋಡಿ ಬೆಂಗಳೂರಲ್ಲಿ ಸಿಟಿಯಲ್ಲಿ ಹೆಂಗೆ ತೋಟದ ಥರ ಮಾಡ್ಕೊಂಡಿರ್ತಾರೆ ಅಂತ. ಬಟ್ ಚೆನ್ನಾಗಿದೆ. ಸುತ್ತಮುತ್ತ ಎಲ್ಲರೂ ಫುಲ್ಲು ಬಿಲ್ಡಿಂಗು, ತುಂಬ ಚೆನ್ನಾಗಿತ್ತು. ಬಟ್ ಇಲ್ಲೆಲ್ಲ ಸೊಪ್ಪುಗಳ ಬೆಳ್ಕೊಂಡಿದ್ದಾರೆ. ಅಂದರೆ ಫುಲ್ಲು ವಯಸ್ಸಾದವರು ಅಜ್ಜಿ ತಾತ ಇದ್ದಾರೆ, ಅವರು ಇದನ್ನೆಲ್ಲ ನೋಡ್ಕೋತಾರೆ. ಬಟ್ ನಂಗೆ ಅನ್ನಿಸ್ತು ಪರವಾಗಿಲ್ಲ ಸಿಟಿಲಿ, ಅದು ಬೆಂಗಳೂರಲ್ಲಿ ಇದ್ಕೊಂಡು ಇಷ್ಟೆಲ್ಲ ಮಾಡೋರಲ್ಲ ಅಂತ. ಇಲ್ಲೆಲ್ಲೂ ಓಡಾಡೋಕ್ಕೆ ಚೆನ್ನಾಗಿತ್ತು. ಅಂದರೆ ಇಲ್ಲೆಲ್ಲ ಎಲ್ಲರನ್ನೂ ಬಿಡೋದಿಲ್ಲ. ಆ ಬಿಲ್ಡಿಂಗ್ ಒಂದು 3 ಬಿಲ್ಡಿಂಗ್ ಇದೆ, ಅಲ್ಲಿರೋರನ್ನ ಮಾತ್ರ ಬಿಡ್ತಾರೆ ಹೊರಗಡೆ. ಆಮೇಲೆ ನಾವು ಹೊರಗಡೆ ಓಡಾಡಿಸ್ಕೊಂಡು ಇಬ್ಬರೂ ತಿಂಡಿ ತೊಗೊಂಡು ಮನೆಗೆ ಬಂದ್ವಿ. ಹಂಗೆ ಹೋಗ್ತಾಯಿದ್ವಿ ರೋಡಲ್ಲಿ. ಅವ್ರನ್ನ ಭುವಿತನ ಬಿಟ್ಟಿದ್ದೆ ಓಡಾಡೋಕ್ಕೆ ಅಂತ. ಯಾಕೆಂದರೆ ಮನೆಯಲ್ಲೇ ಇರ್ತಾರೆ ಎನಿ ಟೈಮು, ಎಲ್ಲೂ ಕರ್ಕೊಂಡೋಗಲ್ಲ ಹೊರಗಡೆ. ಅಂದರೆ ಇಬ್ಬರೂ ಕರ್ಕೊಂಡೋದ್ರೆ ಹೊರಗಡೆ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಬಟ್ ತುಂಬ ತೀಟೆ, ಅದರಿಂದ ಎಲ್ಲೂ ಕರ್ಕೊಂಡೋಗಲ್ಲ ಅಂದ್ಕೊಂಡು ನಾನು ನಮ್ಮ ಅಕ್ಕ ಇದ್ವಲ್ಲ ಅಂದ್ಕೊಂಡು ಈಚೆ ಕರ್ಕೊಬಂದಿದ್ವಿ. ಆಮೇಲೆ ಇಬ್ಬರು ಖುಷಿಯಾಗಿ ನಡ್ಕೊಂಡು ಓಡಾಡ್ತಾಯಿದ್ರು. ಆದರೆ ನಮ್ಮ ಭುವಿತಂಗಂತೂ ಫುಲ್ಲು ಖುಷಿ. ನನ್ನ ಸೊಸೆಗಂತೂ ರೋಡಲ್ಲಿ ಓಡಾಡಬೇಕು ಅಂದರೆ ಖುಷಿ. ಚೆನ್ನಾಗಿ ಆಟಾಡ್ಕೊಂಡಿದ್ವಿ. ಆಮೇಲೆ ನಮ್ಮ ಪ್ರಣವ್ ಅಂತೂ ಸ್ಟೋರಲ್ಲಿ ಫುಲ್ಲು ತೀಟೆ ಮಾಡಿಬಿಟ್ಟ. ನಂಗೆ ಅದು ಬೇಕು ಇದು ಬೇಕು ಅಂದ್ಕೊಂಡು. ಆಮೇಲೆ ಹೋಗ್ಲಿ ಅಂದ್ಬಿಟ್ಟು ಕೊಡಿಸಿಲ್ಲ. ಆಮೇಲೆ ಏನೋ ತಿಂಡಿ ಕೊಡ್ಸ್ಕೊಂಡು ಕರ್ಕೊಂಡು ಬಂದ್ವಿ. ಐಸ್ ಕ್ರೀಮ್ ಅಂದರೆ ಇಷ್ಟ ಅವನಿಗೆ. ಸೊ ಅದರಿಂದ ಬೇಕ್ರಿಗೆ ಹೋಗಿ ಐಸ್ ಕ್ರೀಮ್, ಅವ್ನಿಗೆ ಏನೇನು ತಿಂಡಿ ಬೇಕೆಲ್ಲ ಕೊಡಿಸ್ಕೊಂಡು ಬಂದ್ವಿ. ಬಟ್ ಇಲ್ಲಿ ಈವ್ನಿಂಗಲ್ಲಂತೂ ಸೂಪರಾಗಿ ಕಾಣುತ್ತೆ. ಬಟ್ ಇನ್ನೂ ನೈಟ್ ಅಂದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಬಟ್ ಇದು ಈವ್ನಿಂಗಲ್ಲಿ ಮಾಡಿರೋ ವೀಡಿಯೋ. ಬಟ್ ನೈಟ್ ನೋಡಿ ಎಷ್ಟು ಚೆನ್ನಾಗಿದೆಯೋ ಅಂದರೆ ಅಷ್ಟೇ ಲೈಟಿಂಗ್ಸ್ ಇದೆಯೋ. ಬಿಲ್ಡಿಂಗ್ ಎಲ್ಲ ಫುಲ್ ಇದೆಯಲ್ಲ, ಇಲ್ಲೆಲ್ಲ ಅಪಾರ್ಟ್ಮೆಂಟ್ ಎಲ್ಲ ಇದೆ. ಸೊ ಅದರಿಂದ ಮಾತ್ರ ಸಖತ್ತಾಗೈತೆ. ನೈಟ್ ಹೊತ್ತು ನೋಡೋಕ್ಕೆ ಒಂಥರ ಖುಷಿ. ಮೇಲ್ಗಡೆ ಇಲ್ಲಿ ಅಷ್ಟು ಲೈಟಿಂಗ್ಸ್ ಎಲ್ಲ ಇರುತ್ತೆ. ಇದು ಅಣ್ಣ ನನಗೆ ಶೂಸ್ ತಂದುಕೊಟ್ಟಿದ್ದು. ಬಟ್ ಇದ್ರಲ್ಲಿ ನನ್ನ ಅದೃಷ್ಟ ಏನೋ 4 ತಂದಿತ್ತು. ಅದ್ರಲ್ಲಿ ನಂಗೆ ಹಾಕಿದ್ದೆ ಒಂದು ಶೂ, ನಮ್ಮ ಅಕ್ಕಂಗೆ 2 ನಂಗೆ 2 ಅಂತ. ಬಟ್ ಶೂ 8 ಆದರೂ ನಮ್ಗೆ ಆಗಲೇ ಇಲ್ಲ ಶೂ ಅಂದ್ಬಿಟ್ಟು. ಅಣ್ಣ ರಿಟರ್ನ್ ಮಾಡ್ಕೋತೀನಿ ಅಂತ ಅಂತು. ಸರಿ ಅಂದ್ಬಿಟ್ಟು ಬಂದ್ವಿ ಮಂಡ್ಯಕ್ಕೆ. ಇದು ಫುಲ್ಲು ಟಾಪಲ್ಲಿ ನಿಂತಿರೋದು. ಬಟ್ ಅಷ್ಟೇ ಚೆನ್ನಾಗಿದೆ, ಲೈಟಿಂಗ್ಸ್ ಎಲ್ಲ ಇದೆಯಲ್ಲ. ಸೊ ತುಂಬ ಚೆನ್ನಾಗಿದ್ದೆ. ಅಲ್ಲೇ ನೋಡಿಕೊಂಡು ನಾನು ಪ್ರಣವಿ ಹೋಗಿದ್ದೋ ಮೇಲಕ್ಕೆ ಹಂಗೆ ನೋಡೋಣ ಅಂತ. ಆಮೇಲೆ ಹೋಗಿ ನೋಡಿಕೊಂಡು ಇಬ್ಬರು ಕೆಳಗೆ ಬಂದ್ವಿ. ಆಮೇಲೆ ನೈಟ್ ಇಬ್ಬರು ವೀಡಿಯೋಸ್ ಮಾಡ್ಕೊಂಡು ಕೂತಿದ್ವಿ, ನಾನು ನಮ್ಮ ಪ್ರಣವಿ. ಅವನು
ಮತ್ತು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಹಂಗೆ ವೀಡಿಯೋಸ್ ಮಾಡ್ಕೋತಾ ಇದ್ದಿದ್ವಿ. ಆಮೇಲೆ ಆಮೇಲೆ ABCD ಎಲ್ಲ ಹೇಳ್ಸಿ ಹಂಗೆ ವೀಡಿಯೋ ಮಾಡಿಕೊಂಡೆ. ಆಮೇಲೆ ಇಬ್ಬರೂ ಅಲ್ಲೇ ಮಾತಾಡ್ಕೊಂಡೆಲ್ಲ ಸೆಕೆ ಅಲ್ವಾ ಅಂದ್ಬಿಟ್ಟು ಹೊರಗಡೆ ಗಾಳಿ ಬೀಸುತ್ತಲ್ಲ ಅಂದ್ಕೊಂಡೆಲ್ಲ ಮೆಟ್ಲ ಮೇಲೆ ಅಲ್ಲೇ ಕೂತ್ಕೊಂಡಿದ್ದೆ. ಎಲ್ಲ ಅವರೆಲ್ಲ ಕೂತು ನಾನು ಪ್ರಣವ್ ವೀಡಿಯೋಸ್ ಫೋಟೋಸ್ ತಗೊಳ್ಳೋಕ್ಕೆ ಅಂದ್ಬಿಟ್ಟು ಮೆಟ್ಲ ಹತ್ರ ಕೂತ್ಕೊಂಡಿದ್ದು. ಬಟ್ ಅವ್ನು ತುಂಬ ಇಷ್ಟ. ನಾನು ರೀಲ್ಸ್ ಏನಾದರೂ ಮಾಡ್ತಾಯಿದ್ದೆ, ನಾನು ನೀನು ಮಾಡೋಣ ಅಂತ ಅಂದ್ಕೊಂಡು ನನ್ನ ಜೊತೆ ಎಲ್ಲ ಮಾಡ್ತಾಯಿದ್ದೆ. ಒಂದು ರೀಲ್ಸ್ ಮಾಡಿದ್ದಾನೆ, ಅದು ಅಪ್ಲೋಡ್ ಮಾಡಿಲ್ಲ, ಅದು ಇನ್ನೊಂದ್ಸಲಿ ಮಾಡೋಣ ಅಂತ ಸುಮ್ಮನೆ ಇದ್ದೀನಿ. ಫಸ್ಟ್ ಇದಕ್ಕಿಂತ ಮೊದಲು ಒಂದ್ಸಲಿ ಹೋಗಿದ್ದೆ ನಾನು, ಆವಾಗ ಮಾಡ್ಕೊಂಡಿದ್ದು. ನೆಕ್ಸ್ಟ್ ಮಾರ್ನಿಂಗ್ ಕಂಟಿನ್ಯೂ ಮಾಡಿದೆ ವೀಡಿಯೋನ. ನಂಗೆ ಫುಲ್ಲು ಸುಸ್ತಾಗಿತ್ತು ಅಂತ ನಾನು ನೈಟ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅಂದ್ಬಿಟ್ಟು ಬೆಳಿಗ್ಗೆ ಕಂಟಿನ್ಯೂ ಮಾಡಿದೆ. ತಿನ್ನೋದು ಇಲ್ಲ, ಆಡೋದು ಇಲ್ಲ ಅಂತೆಲ್ಲ ತಿಂತೀರಲ್ಲ ನೀವು ಬೆಳಗ್ಗೆ. ಮಾರ್ನಿಂಗ್ ಬೆಳಿಗ್ಗೆ ನಮ್ಮ ಅಣ್ಣ ಪಾಪ ಬೈತಾಯಿತ್ತು, ನಾನು ಬೈತೀನಿ ಅಂತ ಅರ್ಧದಲ್ಲಿ ವೀಡಿಯೋ ಮಾಡಿಕೊಂಡೆ. ಆಮೇಲೆ ಫುಲ್ಲು ಸ್ಟಾರ್ಟಿಂಗ್ ಮಾಡ್ಕೋಬೇಕಾಯ್ತು. ಅವಳು ಹೆಂಗೆ ಕೂತಿದ್ಲು ಸಪ್ಪಗೆ ಅಂತ ಅಂದರೆ ಮಾಡ್ಕೊಳಕ್ಕಾಗಿಲ್ಲ. ಮಾರ್ನಿಂಗ್ ಮಾಡಿಕೊಂಡೆ. ಆಮೇಲೆ ಈವ್ನಿಂಗ್ ನಾವು ಮಂಡ್ಯಕ್ಕೆ ಬಂದ್ವಿ. ಸಂಜೆ 7 o'clock ಎಲ್ಲ ನಾವು ಮಂಡ್ಯಕ್ಕೆ ಬಂದ್ವಿ. ಬಸ್ಸಲ್ಲಿ ಎಕ್ಸ್ಪ್ರೆಸ್ ಇತ್ತು ಬಸ್, ಅದರಿಂದ ಬಂದ್ವಿ. ನಂಗೆ ಏನು ಅನಿಸುತ್ತೆ ಅಂದರೆ ವ್ಲಾಗಲ್ಲಿ, ಬಟ್ ನಂಗೆ ಮೈಕ್ ಇದ್ದರೆ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡ್ಬೋದಾಗಿತ್ತು ತಗೊಂಡಿದ್ದಿದ್ರೆ ನಾನು ಅಂತ ಅಂದ್ಕೊಂಡೆ. ಬಟ್ ಆದಷ್ಟು ಬೇಗ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿ ತಗೋತೀನಿ, ಯಾಕೆ ತುಂಬ ಯೂಸ್ ಆಗುತ್ತೆ. ನಾನು ಅಲ್ಲಲ್ಲೇ ವೀಡಿಯೋ ಮಾಡಿದ್ರೆ ನಿಮಗೂ ಚೆನ್ನಾಗಿ ಕ್ಲಾರಿಟಿಯಾಗಿ ಸಿಗುತ್ತೆ, ಮತ್ತು ನನಗೂ ಎಕ್ಸ್ಟ್ರಾ ಕೆಲಸ ವರ್ಕ್ ಅಂತ ಇರೋದಿಲ್ಲ. ನೆಕ್ಸ್ಟ್ ಬೇಗ ತಗೊಳ್ಳೋಕ್ಕೆ ಟ್ರೈ ಮಾಡ್ತೀನಿ, ಯಾಕೆಂದರೆ ನಾನು ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲ, ನನ್ನ ಹತ್ರ ಅಷ್ಟು ಅಮೌಂಟ್ ಇಲ್ಲ. ಬಟ್ ಟ್ರೈ ಮಾಡ್ತೀನಿ, ನೋಡೋಣ. ಇನ್ನು 2 monthsಲ್ಲಿ ಮೈಕ್ ತಗೊಳ್ಳೋಕ್ಕೆ ಆ್ಯಂಡ್ ಸ್ಟಿಕ್ ಬೇಕಲ್ಲ ಫೋನ್ ಇಟ್ಕೊಳ್ಳೋಕ್ಕೆ, ಆದಷ್ಟು ತಗೊಳ್ಳೋಕ್ಕೆ ಟ್ರೈ ಮಾಡ್ತೀನಿ.